ಹಲೋ. ನಾನು ಡಾಕ್ಟರ್ ಮಾಗಿ ಇದ್ದೀನಿ. ನಂದು ಮೊಬೈಲ್ ನಂಬರ್ 9448210446 ಐತೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್. ಸೊ ಇದಕ್ಕಿಂತ ಮುಂಚಿತವಾಗಿ ಭಾಳ ವಿಡಿಯೋ ಮಾಡಿದ್ದೀನಿ ನಾನು ಡಯಾಬಿಟೀಸ್ ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ, ಸೆಕ್ಷುವಲ್ ಡಿಸ್ಫಂಕ್ಷನ್ ಬಗ್ಗೆ. ಸೊ ಈಗ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ, ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟೀಸ್ ಯಾವಾಗ ಹೈ ಲೆವೆಲ್ ಆಗುತ್ತೆ ಶುಗರ್, ಸೊ ಅದರಿಂದ ಅದರ ದುಷ್ಪರಿಣಾಮ ಏನಿದೆ. ನಮ್ಮ ಜೊತೆಯಲ್ಲಿ ನಮ್ಮ ಸರ್ ಇದ್ದಾರೆ, ಸೀನಿಯರ್ ಸರ್ ಇದ್ದಾರೆ, ಇವರು ಬಾಗೇವಾಡಿದಿಂದ ಇದ್ದಾರೆ. ಸರ್ ಸರ್ ತಮ್ಮ ಹೆಸರೇನು ಸರ್? ರಾಜಶೇಖರ್ ಎಸ್ ಪಾಟೀಲ್. ರಾಜಶೇಖರ್ ಎಸ್ ಪಾಟೀಲ್ ಸರ್. ತಾವೆಲ್ಲಿ ಇರ್ತೀರಿ ಸರ್? ಸರ್ ಬಸವನ್ ಬಾಗೇವಾಡಿ. ಬಸವನ್ ಬಾಗೇವಾಡಿಯಲ್ಲಿ ಇರ್ತೀರಿ ಸರ್. ಸರ್ ತಾವು ನನ್ಗೆ ಯಾವಾಗ ಟ್ರೀಟ್ಮೆಂಟ್ ನನ್ನ ಕಡೆ ಬಿಟ್ಟರೆ ಸರ್? ಎಷ್ಟು ವರ್ಷ ಮೊದಲು ರೆಗ್ಯುಲರ್ ಬರ್ತಿದ್ರಿ? ಮೊದಲು ರೆಗ್ಯುಲರ್ ಬರ್ತಿದ್ದೆ ಸರ್. ಒಂದು 3 ವರ್ಷದಿಂದ ಬಿಟ್ಟೆ ಸರ್. ಬಿಟ್ರಿ? ಅದು ಯಾಕೆ ಬಿಟ್ರಿ? ಏನು ತಗೊಳಕ್ತಿದ್ರಿ ಸರ್? ಏನು ಯೋಗ ಮಾಡೋದು? ನಾನು ಯೋಗ ಮಾಡ್ತಿದ್ದೆ ಸರ್. ಆಮೇಲೆ ಕೆಲವೊಂದು ಆಯುರ್ವೇದಿಕ್ ಮೂಲಿಕೆಗಳಂತ ಹೇಳಿ ಕಪಿವಾ ಈ ತರದ್ದೆಲ್ಲ ತಗೋತಾ ಇದ್ದೆ ಸರ್ ನಾನು. ಅದರಿಂದ ಏನಾಯ್ತು ಸರ್? ಶುಗರ್ ಲೆವೆಲ್ ಹೈ ಆಯ್ತು. ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ಲಿಲ್ಲ ಸರ್. ಅದೆಲ್ಲ ಮಾಡಿದ್ರು ಆಗ್ಲಿಲ್ಲ. ಅದ್ ನನ್ನ ಟ್ರೀಟ್ಮೆಂಟ್ ತಗೊಳ್ಳಾಗ ನೀವು ಕರೆಕ್ಟ್ ಇದ್ರಿ? ಕರೆಕ್ಟ್ ಇದ್ದೀನಿ ಸರ್. ಅವಾಗ ಏನು ಕಾಂಪ್ಲಿಕೇಶನ್ ಇರ್ಲಿಲ್ಲ ಸರ್. ಆಯ್ತು ಸರ್. ನನ್ನ ಕಡೆ ನೀವು ಟ್ರೀಟ್ಮೆಂಟ್ ಬಿಟ್ಟ ಮೇಲೆ ಸರ್ ತಮ್ಗೆ ಏನು ಕಾಂಪ್ಲಿಕೇಶನ್ ಆಯ್ತು? ಸರ್ ನನಗೆ ನಿಮ್ ಕಡೆಯಿಂದ ಬಿಟ್ಟ ಮೇಲೆ ಕಾಲ್ಗಳಲ್ಲಿ ಜೋಮ್ ಬರೋದು, ಕಾರ್ ಓಡಿಸ್ಬೇಕಾದ್ರೂ ತಕ್ಲೀಫ್ ಆಗ್ತಿತ್ತು ನನಗೆ. ದೆನ್ ಪದೇ ಪದೇ ವಾಶ್ರೂಮ್ ಹೋಗ್ಬೇಕಾಗ್ತಿತ್ತು. ರಾತ್ರಿ ನಿದ್ದೆ ಇರ್ತಿರ್ಲಿಲ್ಲ. ನಿಮ್ಗೆ ಕಣ್ಣು ಸ್ವಲ್ಪ ಮಂಜಾಗಿದೆ ಸರ್ ಇದು ಹೈ ಲೆವೆಲ್ ಶುಗರ್ ದಿಂದ? ಹಾ, ಕಣ್ಣು ಮಂಜಾಗಿದೆ ಸರ್. ಮತ್ತೀಗ ರೀಸೆಂಟ್ಲಿ ಸ್ಟ್ರೋಕ್ ಆಯ್ತು ಸರ್? ಹೈ ಲೆವೆಲ್ ಶುಗರ್ ಮೇ 18ನೇ ತಾರೀಕು ಸ್ಟ್ರೋಕ್ ಆಯ್ತು ಸರ್. ಸ್ಟ್ರೋಕ್ ಆಯ್ತು, ಬ್ರೈನ್ ಸ್ಟ್ರೋಕ್ ಆಯ್ತು, ಅಡ್ಮಿಟ್ ಮಾಡ್ಬೇಕಾಯ್ತು. ಹಾ ಸರ್. ಸೊ ಈಗ ನೀವು ಬಂದಿರೋದು ಈಗಾದ್ರೂ ಕೈ ಕಾಲು ಜುಮ್ ಭಾಳ ಎಡಭಾಗ ಪೂರಾ ಜುಮ್ ಹಿಡಿತಾ ಇದೆ, ಹೌದಲ್ಲ ಸರ್? ನನ್ನ ಕಡೆ ತೋರಿಸಿದಾಗ ನಿಮ್ಗೆ ಶುಗರ್ ಕಂಟ್ರೋಲ್ ಇತ್ತಂದ್ರೆ ಇವೆಲ್ಲ ಕಾಂಪ್ಲಿಕೇಶನ್ ಏನೂ ಇದ್ದಿಲ್ಲ ಸರ್. ಇದು ಒಂದ್ಸರಿ ಶುಗರ್ ಹೈ ಲೆವೆಲ್ ಆಯ್ತು ಆದ ತಕ್ಷಣ ಬ್ರೇನ್ ದಿಂದ ಹಿಡ್ಕೊಂಡು ಕಣ್ಣು ಹಿಡ್ಕೊಂಡು ಇವೆಲ್ಲ ಕಾಂಪ್ಲಿಕೇಶನ್, ಸ್ಟ್ರೋಕ್ ಎಲ್ಲ ಆಯ್ತು ಸರ್. ಈಗ ಪದೇ ಪದೇ ಕಾಲ್ ಮಾಡಿ ಹೋಗೋದು, ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಯ್ತು. ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸರ್, ಹೈ ಲೆವೆಲ್ ಶುಗರ್ದ ದುಷ್ಪರಿಣಾಮ ನಾನು ತುಂಬಾ ಸರಿ ವಿಡಿಯೋ ಮಾಡಿ ಹೇಳಿದ್ದೀನಿ ನಮ್ಮ ಪೇಷಂಟ್ ಮುಖಾಂತರ. ಅಂದ್ರೆ ಯಾಕೆ ಇದು ಕಾಂಪ್ಲಿಕೇಶನ್ ಆಗ್ತೈತಿ, ಯಾಕೆ ಟೈಟ್ ಶುಗರ್ ಇಡ್ರಿ. ಶುಗರ್ ನೀವು ಟೈಟ್ ಕಂಟ್ರೋಲ್ ಇಟ್ರೆ ನೀವು 70 ವರ್ಷ 80 ವರ್ಷ ನಾರ್ಮಲ್ ಲೈಫ್ ಇದು ಆಗುತ್ತೆ. ಇನ್ನ ನಿಮ್ ದೇವ್ರ ದಯ ಇದೆ, ಕಿಡ್ನಿ ಫೇಲ್ ಆಗಿಲ್ಲ ಸರ್. ಚೆಕ್ ಮಾಡಿ ನೋಡಿದೀನಿ, ಕಿಡ್ನಿ ನಿಮ್ದು ಬಹಳ ಚೆನ್ನಾಗಿದೆ ಸರ್, ಹಾರ್ಟ್ ಚೆನ್ನಾಗಿದೆ ಸರ್. ಇದು ನಿಮ್ಗೆ ಸ್ಟ್ರೋಕ್ ಆಗಿ ಬ್ರೈನ್ ನಲ್ಲಿ ನರ್ವ್ ವೀಕ್ನೆಸ್ ತುಂಬಾ ಬಂದಿದೆ ಬಿಕಾಸ್ ಆಫ್ ಹೈ ಲೆವೆಲ್ ಶುಗರ್ ಇದೆ ಸರ್. ಸೊ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ ರಾಜಶೇಖರ್ ಸರ್ ಏನಿದ್ದಾರೆ, ನನ್ನ ಹಳೆ ಪೇಷಂಟ್, ಭಾಳ ಹಳೆ ಪೇಷಂಟ್, ನನ್ಗೆ ಭಾಳ ವರ್ಷ ತೋರಿಸಿದ್ರು. ನಡು ಇನ್ ಬಿಟ್ವೀನ್ ಅವ್ರು ಬಿಟ್ರು. ಅವ್ರಿಗೇನು ಅನ್ನಿಸ್ತು, ಈಗ ನಾನು ಆರಾಮೇ ಇದ್ದೀನಿ, ಆಯುರ್ವೇದಿಕ್ ಅದು ಇದು ತಗೊಳ್ಳೋನು, ಆಮೇಲೆ ಎಕ್ಸರ್ಸೈಸ್ ಮಾಡೋನು, ಅದರಿಂದ ಕಡಿಮೆ ಆಗುತ್ತೆ. ಖರೆ ಏನಾಗುತ್ತೆ, ಅದ್ವಾ ಡಯಟ್ ಮಾಡಿ ಶುಗರ್ ಜಾಸ್ತಿ ತೊಗೊಳೋದ್ರಿಂದ ಆ ಸರ್ಗೆ ಏನಾಯಿತು, ಸ್ಟ್ರೋಕ್ ಆಯಿತು. ಈಗ ಕಣ್ಣಿಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ಕಡಿಮೆ ಇದು ವಿಷನ್ ಇದೆ, ಈಗ ಅಂಗಾಲೂರ್ಪು ಇದೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇದೆ. ನಿಮ್ಗೆ ನಾನು ಏನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಹೇಳೋದೇನೆಂದರೆ, ನನ್ನ ಮೆಸೇಜ್ ಎಲ್ಲರಿಗೂ, ಯಾರು ಡಯಾಬಿಟಿಕ್ ಇದ್ದೀರಿ ಆ ಡಯಾಬಿಟಿಕ್ ಜನ ನೀವು ಸ್ವಂತ ಏನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದ್ಸರಿ ನಿಮ್ಮ ಶುಗರ್ ಲೆವೆಲ್ 250 300 ಕಂಟಿನ್ಯೂಸ್ ಹೋಗ್ಲಕ್ಕತ್ರೆ ಸರ್ದೇನು ಕಾಂಪ್ಲಿಕೇಶನ್ಸ್ ಆಗಿದ್ದಾವೆ ಸರ್. ನನ್ನ ಖಾಸ್ ಇವ್ರ ಪೇಷಂಟ್ಗಿಂತ ಜಾಸ್ತಿ ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಂಗಿದ್ರು ಮುಂಚೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ ಏನಾಯ್ತು ಸರ್ಗೆ, ಸ್ಟ್ರೋಕ್ ಹಿಡ್ಕೊಂಡು ನರ್ವ್ ವೀಕ್ನೆಸ್ ಎಲ್ಲ ಆಗಿದೆ ಈಗ. ಸೊ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ನಾನು. 1 ತಿಂಗಳು 2 ತಿಂಗಳಲ್ಲಿ ಇವ್ರ ನರದ್ದೆಲ್ಲ ವೀಕ್ನೆಸ್ ಕಡಿಮೆ ಆಗುತ್ತೆ. ಈಗ ಇವ್ರ ಟೈಮ್ ಏನು ಕರೆಕ್ಟ್ ಇದೆ ಇವ್ರದ್ದು, ಇನ್ನೂ ಕಣ್ಣು ಹೋಗಿಲ್ಲ, ದೇವ್ರ ದಯ ಇದೆ. ಸೊ ಇವೆಲ್ಲ ನಿಮ್ಗೆ ಏನು ಹೇಳೋದಂದ್ರೆ, ಯಾವಾಗಾದರೂ ಶುಗರ್ ಲೆವೆಲ್ ಟೈಟ್ ಕಂಟ್ರೋಲ್ ಇರ್ತೀವಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಡಾಕ್ಟರ್ಸ್, ಹೂವರ್ ಡಯಾಬಿಟಾಲಜಿಸ್ಟ್ ಈಸ್ ದೇರ್, ಎಂಡೋಕ್ರೈನಾಲಜಿಸ್ಟ್ ಈಸ್ ದೇರ್. ಅದರ್ವೈಸ್ ನನ್ನ ಮೊಬೈಲ್ ನಂಬರ್ 9448210446 ಇದೆ. ನಾನು ಬಿಜಾಪುರ್ನಲ್ಲಿ, ಬಿಜಾಪುರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ ಮುಖಾಂತರ ಕೇಳಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಶುಗರ್ ಟೈಟ್ ಕಂಟ್ರೋಲ್ ಇದ್ರಿ, ಇವೆಲ್ಲ ಸರ್ ಭಾಳ ವಯಸ್ಸು ಸಣ್ಣದಿದೆ ಸರ್ದು, 57 ಇದೆ ಸರ್ ವಯಸ್ಸೀಗ, ಹೌದಲ್ಲ ಸರ್? 57ನಲ್ಲಿದೆ ಸರ್. ದೊಡ್ಡ ಬಿಸ್ನೆಸ್ ಸ್ಕೂಲ್ ಇದೆ, ದೊಡ್ಡ ರೆಸ್ಪಾನ್ಸಿಬಲ್ ಇದ್ದಾರೆ ಸರ್. ಸೊ ಅವ್ರ ಮೇಲೆ ಎಷ್ಟೋ ಜನರ ಮನೆ ನಡೀತಾ ಇದೆ ಸರ್ಜರಿ. ಸೊ ಅವರೇ ಇರಲಿಲ್ಲ ಅಂದರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಹಾಗೆ ಎಲ್ಲ ಪೇಷಂಟ್ಗಳು ಒಬ್ಬರು ರೆಸ್ಪಾನ್ಸಿಬಲ್ ಮನೆಯಲ್ಲಿ ಇರ್ತೀರಿ ನೀವು, ಕಾಂಪ್ಲಿಕೇಶನ್ ಆಗಿರುತ್ತೆ ಮುಂಚಿತವಾಗಿ. ಟೈಟ್ ಕಂಟ್ರೋಲ್ ಮಾಡಿ, ನನಗೂ ಕಾಂಟ್ಯಾಕ್ಟ್ ಮಾಡಿ. ಟೇಕ್ ಕೇರ್, ಬಾಯ್.